ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಉಪ್ಪಿನ ಜಾಡಿ ಪಿಂಗಾಣಿದು. ಇದು ತುಂಬ ದಿನದಿಂದ ತಗೊಳ್ಬೇಕು ಅಂತ ಇದ್ದೆ. ಯಾಕಂದರೆ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಹಾಕಿಡ್ತಾ ಇದ್ದೆ ನಾನು. ಅದರಲ್ಲಿ ಇಡಬಾರ್ದು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇದನ್ನು 375 ರುಪೀಸ್ ಏನೋ ಆಯಿತು. 1 kg ಇಡಿಸುತ್ತೆ ಉಪ್ಪು. ಅದಕ್ಕೆ ಇದನ್ನು ಫುಲ್ಲು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀರಿಲ್ದಂಗೆ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಈ ಕಲ್ಲುಪ್ಪು ಹಾಕಿಡ್ತಾ ಇದ್ದೀನಿ. ಟೇಬಲ್ ಸಾಲ್ಟು ತರಕ್ಕೆ ಹೋಗಿದ್ದಾರೆ. ಆಮೇಲೆ ಅದನ್ನು ತುಂಬಿಸಿದ ಮೇಲೆ ನಿಮಗೆ ವಿಡಿಯೋ ಹಾಕ್ತೀನಿ. ಈಗ ನೋಡಿ, ಫಿಲ್ ಆಗಿದೆ ಕಲ್ಲುಪ್ಪು, ಈ ಕಡೆ ಟೇಬಲ್ ಸಾಲ್ಟು. ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್, ಚೆನ್ನಾಗಿದೆ. ಇದು ಇಷ್ಟ ಆಯಿತು ನನಗೆ. ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಇರಲಿಲ್ಲ ಇದರಲ್ಲಿ. ಕ್ಲೀನಾಗಿ ಪ್ಯಾಕಿಂಗ್ ಮಾಡಿದರು. ಬೆಳಗ್ಗೆ ಬಂದು ನಾನು ಕಿಚಡಿ ಮತ್ತು ಪೊಂಗಲ್, ಸ್ವೀಟ್ ಪೊಂಗಲ್ ಮಾಡಿದ್ದೆ. ಆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ, ಟೈಮ್ ಆಗಿತ್ತು ಸ್ಕೂಲ್ಗೆ ಅಂತ. ಅದು ಸ್ವಲ್ಪ ಇರೋದ್ರಿಂದ ಮಧ್ಯಾಹ್ನಕ್ಕೆ ವೈಟ್ ರೈಸ್ ಇಡ್ತಾಯಿದ್ದೀನಿ ಮಕ್ಕಳಿಗೆ. ಬೆಳಗ್ಗೆನೂ ಅದನ್ನೇ ತಿಂದು ಮಧ್ಯಾಹ್ನ ತಿನ್ನೋದಿಲ್ಲ ಅವರು. ಅದಕ್ಕೋಸ್ಕರ ಒಂದು ಚಿಕ್ಕ ಗ್ಲಾಸಲ್ಲಿ ರೈಸ್ ಇಡ್ತಾಯಿದ್ದೀನಿ. ಹಾಗೆಯೇ ಮುಲ್ಲಂಗಿ ತಂದಿದ್ದೆ, ಅದ್ರದ್ದು ಕೂಡ ಸಾಂಬಾರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಸ್ಕೂಲ್ಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಮುಲ್ಲಂಗಿ ತಂದೆ, ಅದನ್ನು ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ರೈಸ್ ಮಾಡಿದ್ದೆ, ರೈಸ್ ಮಾಡಿಬಿಟ್ಟು ಹೋದೆ. ಬೇಳೆನ ಅರ್ಧ ಬೇಯಿಸಿದ್ದೆ, ವಿಷಲ್ ತೆಗ್ದಿರಲಿಲ್ಲ. ಈಗ ತೆಗಿಯೋಕ್ಕೆ ಹಾಕಿದ್ದೀನಿ ಕುಕ್ಕರಲ್ಲಿ. ಇಬ್ಬರನ್ನೂ ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟು ಈಗ ಸಾಂಬಾರನ್ನ ಮಾಡೋದ ಅಂತ. ಮುಲ್ಲಂಗಿ ಇಷ್ಟ ಅಂತ ಹೇಳಿದ್ರು ನಮ್ಮಮ್ಮ, ಅದಕ್ಕೆ ಮುಲ್ಲಂಗಿ ಸಾಂಬಾರು ಮಾಡೋದ ಅಂತ ಮಾಡ್ತಾಯಿದ್ದೀನಿ. ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಒಂದು ಗ್ಲಾಸ್, ನೋಡಿ ಈ ಗ್ಲಾಸಲ್ಲಿ ಬೇಳೆ ಹಾಕೊಂಡಿದ್ದೀನಿ. ಗ್ಲಾಸ್ ಬೇಳೆ ತೊಳ್ಕೊಂಡು 1-2-3 ಈರುಳ್ಳಿ, 1-2-3 ಟೊಮೊಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅಷ್ಟೇ ಕುಕ್ಕರಲ್ಲಿ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅದು ವಿಷಲ್ ಬಂದಮೇಲೆ ಒಗ್ಗರಣೆ ಹಾಕಿ ಈಗ ತರಕಾರಿ ಹಾಕ್ಬಿಡೋದು. $50, $100, 15. After write figure and numerical form for the following. Half part. Oh, 3/4 part into paise. 4 na 400 paise. 6 is 625 paise.
ಮಕ್ಕಳಿಗೆಲ್ಲ ವೈಟ್ ರೈಸು, ಮುಲ್ಲಂಗಿ ಸಾಂಬಾರು, ಹಪ್ಪಳ ಹಾಕ್ಕೊಟ್ಟಿದ್ದೀನಿ ಇಬ್ರಿಗೂ. ನಾನು ಬೆಳಗ್ಗೆ ಮಾಡಿದ್ನಲ್ಲ ದಾಲ್ ಕಿಚಡಿ, ಅದನ್ನೇ ಹಾಕೋತಾ ಇದ್ದೀನಿ. ಈಗ ಊಟ ಮಾಡ್ಕೋತಾ ಇದ್ದೀವಿ. ಟೈಮ್ ಬಂದು 2 ಗಂಟೆ ಆಗ್ತಿತ್ತು. ಇವತ್ತು ಆರ್ಯನ್ಗೆ ಊಟ ಮಾಡಿಸ್ಕೊಂಡು ನಾನು ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಸರಿ ಮಾಡ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.